ನರಸಿಂಗರಾವ್ ಗೋರ್ಪಡೆ ಸರ್ಕಾರು ಮತ್ತು ನನ್ನ ತಮ್ಮಂದರಾದ ಖಂಡೇರಾವ್ ನರಸಿಂಗರಾವ್ ಗೋರ್ಪಡೆ ಇವರು ನಾವು ಮದಭಾವಿ ಕಾಗವಾಡ ವಿಧಾನಸಭಾ ಮತಕ್ಷೇತ್ರದಲ್ಲಿ ಇರುವ ಮದಭಾವಿ ಗ್ರಾಮದಿಂದ ನನ್ನ ಮಣಿತಾಣಗೆ ಸುಮಾರು 4.5 ವರ್ಷದ ಇತಿಹಾಸವ ಇದ್ದು 4.5 ವರ್ಷ ಇತಿಹಾಸವನ್ನ ಇದ್ದು 4.5 ವರ್ಷದ ಇತಿಹಾಸ ಇದ್ದದ ಮಣಿತಾಣದಿಂದ ಇಲ್ಲಿ ಸಿಕ್ಕಿರೋ 1800 ಎಕರೆ ಜಮೀನದ ಸಂಸ್ಥಾನ ಮೇಲೆ ಬಂದ ನಂತರ ನಮ್ಮ ಕುಟುಂಬದಿಂದ ಸಾಮಾಜಿಕಕ್ಕೂ ಶೈಕ್ಷಣಿಕಕ್ಕೂ ಹಾಗೂ ಆರ್ಥಿಕವಾಗಿ ಈ ಸಮಾಜದೋಸ್ಕರ ಏನು ಕೊಡುಗೆ ಕೊಡಬೇಕಾಗಿದ್ದಿತ್ತು ಆ ಪ್ರಕಾರ ಸುಮಾರು 500 ಎಕರೆ ಜಮೀನವನ್ನು ನಮ್ಮ ತಂದೆಯವರು ದಾನ ಮಾಡಿದ್ದಿದೆ. ಇಷ್ಟು ಇದ್ದ ನಂತರ ಕೆಲವೊಂದು ಸಮಾಜ ಕಂಟಕರು 15 ಡಿಸೆಂಬರ್ಗೆ ಕೆಲವೊಂದು ಮರಾಠಿ ಪೇಪರ್ನಲ್ಲಿ ನನ್ನ ಮಣಿತಾಣ ಹರಾಜು ಹಾಕೋಸ್ಕರ ನನ್ನ ಮಣಿತಾಣಕ್ಕೆ ಚ್ಯುತಿ ಆಗುವಂಗ ಲೇಖನ ಬರೋದು ಜೂನ್ 20, 2024 ಕೂಡ ಒಂದು ಪೇಪರ್ ಬರೆದದ್ದಕ್ಕೆ ನಮ್ಮ ತಾಯಿಯವರು ಅದನ್ನೆಲ್ಲ ಊದಿ ನೊಂದುಕೊಂಡು ಅವರು ಸಾವಕ್ಕೆ ಬಲಿಪಟ್ಟರು, ತೀರ್ಕೊಂಡ್ರು. ಮದಭಾವಿ ಗ್ರಾಮದಲ್ಲಿ ಜಕ್ರಟಿ ಅಂತ ಒಂದು ಊರಲ್ಲಿ ಸರ್ವೆ ನಂಬರ್ 623ರಲ್ಲಿ ನಮ್ಮ ಅಜ್ಜನಾದ ಅವ್ರ ಪಾಲಿಗೆ ಬರತಕ್ಕದ್ದಂಥ 1/2 ಹಿಸ್ಸೆಯಲ್ಲಿ 1/4 ಹಿಸ್ಸೆಯನ್ನು ಖರೀದಿ ಪತ್ರ ಪ್ರಕಾರ ಖರೀದಿ ಕೊಟ್ಟದಿದ್ದು ಕೂಡ 46 ಎಕರೆ ನಮ್ಮ ಅಜ್ಜ ಅವ್ರ ಪಾಲಿಗೆ ಬಂದದ್ದು. ಅದರಲ್ಲಿ 1/4 11.25 ಎಕರೆ ಇದ್ದದ್ದ ಅವರು 1/4 ಅಂತ ಹೇಳಿ ತಲಾಟಿಯವರು 1957ರಲ್ಲಿ ಡೈರಿ ಹಾಕಿದ್ರು ಕೂಡ ಇಸ್ವಿ 2000ವರೆಗೆ ಆ ಬಜಬಳಿ ಅವರು ಖರೀದಿ ತಗೊಂಡವ್ರ ಹೆಸರಿಗೆ 23 ಎಕರೆ ಅಂತ ಇಲ್ಲದೇ ಇಲ್ಲ. 2000 ಇಸ್ವಿಯಲ್ಲಿ ಕಂಪ್ಯೂಟರೈಸ್ ಆಗುವಾಗ 23 ಎಕರೆ ಅಂತ ತಪ್ಪು ದಾಖಲಾತಿಗಳನ್ನು ಸೃಷ್ಟಿ ಮಾಡಿ ಅದನ್ನು ಬರೋದು. ಇವಾಗ 23 ಎಕರೆ ಜಮೀನು ನಮ್ಮದದ ಅಂತ ಅವರು ಇವಾಗ ಪೇಪರ್ಕ್ಕೆ ನ್ಯೂಸನ್ನು ಕೊಟ್ಟಿದ್ದಾರೆ. ನ್ಯೂಸ್ ಕೊಟ್ಟು ಮತ್ತೆ ನಮ್ಮ ಮೇಲೆ FIR ಹರಿದಿದ್ದಾರೆ. ನಾವು ತಹಸೀಲ್ದಾರ್ ಆಫೀಸ್ಗೆ ಅದನ್ನೆಲ್ಲ ಡಾಕ್ಯುಮೆಂಟನ್ನು ಪರಿಶೀಲಿಸಿ ಅಂತ ಕೊಟ್ಟು ಹೋಗಿ ತಹಸೀಲ್ದಾರ್ ಆಫೀಸಿಗೆ ಅರ್ಜಿ ಹಾಕಿದಾಗ ಮಾನನೀಯ ತಹಸೀಲ್ದಾರ್ ಸಾಹೇಬರು ಹಳಿ ದಾಖಲಾತಿಗಳನ್ನು ಎಲ್ಲ ತಕ್ಕೊಂಡು ಅದನ್ನೆಲ್ಲ ಪರಿಶೀಲಿಸಿ ಅವರು ಉತ್ತರ ರೆಕ್ಟಿಫೈ ಮಾಡಿ 23 ಎಕರೆ ಇದ್ದದ್ದು ಇದು ತಪ್ಪು, 11.25 ಎಕರೆ ಅವ್ರ ಪಾಲಿಗೆ ಬರ್ತದ ಅಂತ 11.25 ಎಕರೆ ಅವ್ರ ಪಾಲಿಗೆ ಉತ್ತರ ಮಾಡಿ ಕೊಟ್ಟದ್ದಕ್ಕೆ ಅವರು ಮತ್ತೆ AC ಆಫೀಸ್ನಲ್ಲಿ ಹೋಗಿ ನನ್ನ ಮೇಲೆ ಅಪೀಲ್ ಹೋದಾಗ AC ಅವರು ನನ್ನ ಉಲಟವಾಗಿ ತಹಸೀಲ್ದಾರ್ ಮಾಡಿದ ಆದೇಶನ ರದ್ದು ಮಾಡಿದ ನಂತರ ಆದರೆ AC ಸಾಹೇಬರು ಖರೀದಿ ದಸ್ತವನ್ನು 1/2ನಲ್ಲಿ 1/4 ತೋರಿಸ್ತದ ಅಂತ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ಅದರ ಮೇಲೆ ನಾನು DC ಅವ್ರ ಹತ್ರ ಹೋಗಿ ಸ್ಟೇ ತಗೊಂಡು ಬಂದೆ. ಇವಾಗ ಮಾನನೀಯ ಜಿಲ್ಲಾಧಿಕಾರಿ ನ್ಯಾಯಾಲಯದಲ್ಲಿ ಕೇಸ್ ನಡೀತಾ ಇದ್ದಾಗ ಈ ಮರಾಠಿ ಕೆಲವೊಂದು ಮರಾಠಿ ಪತ್ರಿಕೆಗಳಲ್ಲಿ ಅವರು ನನ್ನ ಮಣಿತಾಣ ಚ್ಯುತಿ ಆಗುವಂಗ ನನ್ನ ಮಣಿತಾಣ ಮಾನ ಮರ್ಯಾದೆ ಹರಾಜು ಹಾಕೋಕ್ಕೆ ಬೇಕಾತ್ಲೆ ಸುಳ್ಳು ವಾರ್ತೆಗಳನ್ನು ಕೊಟ್ಟು ನನಗೆ, ನನ್ನ ಮಣಿತಾಣಿಗೆ, ನನ್ನ ಮಕ್ಕಳಿಗೆ ಮಾನಸಿಕ ಚಿತ್ರಹಿಂಸೆಯನ್ನು ಕೊಡ್ತಾ ಇದ್ದಾರೆ. ನಂಬರ್ದಲ್ಲಿ SC ST ಜನರಿಗೆ ಮನಿಗಳಿಲ್ಲಂತ 2 ಎಕರೆ ಜಮೀನವನ್ನು ನಮ್ಮ ತಂದೆಯವರು ದಾನವಾಗಿ ಕೊಟ್ಟದ ನಂತರ ಗೌರ್ಮೆಂಟ್ನವರು 50 ಮನಿಗಳನ್ನು ಅಲ್ಲಿ ಕಟ್ಟಿ ಆ ಜನರ ವಾಸ ಅಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು ಆ ಜನರಿಗೆ ಕೂಡ ಆ ಮನಿ ಜಾಗ ಖಾಲಿ ಮಾಡಬೇಕಾಗತ್ತೆ. ಆ ಕಾರಣಕ್ಕೆ ನನ್ನ ಹೋರಾಟ ಇದ್ದದ್ದು. ನಾನು DC ಸಾಹೇಬ್ರ ಹತ್ರ ಹೋಗಿ ಅಪೀಲ್ ಮಾಡಿದ ನಂತರ DYSP ಸಾಹೇಬ್ರ ತನಿಖೆಗೆ ಕರೆದಾಗ ಅಲ್ಲಿ ಹೋಗಿ ನೇರವಾಗಿ ಎಲ್ಲ ದಾಖಲಾತಿಗಳನ್ನು ತೋರಿಸಿದ ನಂತರ ಮಾನನೀಯ ಜಿಲ್ಲಾಧಿಕಾರಿ ನ್ಯಾಯಾಲಯದಲ್ಲಿ ಪ್ರಕರಣ ಚಾಲ್ತಿ ಇದ್ದು ಮಾನನೀಯ ಜಿಲ್ಲಾಧಿಕಾರಿಗಳು ಏನು ತೀರ್ಪು ಕೊಡ್ತಾರ ಅದಕ್ಕೆ ನಾವು ಬಾಂಧಿಲ್ ಅದೀವಿ ಅಂತ ಹೇಳಿಕೆ ಇಬ್ಬರೂ ಕಡೆಯಿಂದ ಬರೆಸ್ಕೊಂಡ ನಂತರ ಆದರೂ ಕೂಡ ಮತ್ತೆ ತಿರ್ಗಾ
15 ಡಿಸೆಂಬರ್ 2024ರಲ್ಲಿ ಪುಡಾರಿ ಪತ್ರಿಕೆಯಲ್ಲಿ ಮೇಲಾಗಿ ತರುಣ್ ಭಾರತ್ ಪತ್ರಿಕೆಯಲ್ಲಿ ನನ್ನ ಮಣಿತಾನ ಮರ್ಯಾದೆ ಪ್ರಶ್ನೆ ಉಪಸ್ಥಿತ ಆಗುವಂಗೆ ಲೇಖಣ್ಣ ಬರೋದು ಮತ್ತೆ ತಿರ್ಗಾ ನನ್ನ ಮೇಲೆ FIR ಮಾಡಿದ್ದಾರೆ. नाव सांगे सर. ಖರೀದಿ ತಗೊಂಡದ ಜನ ವಿಷ್ಣು ಬಾಬು ಬಜ್ಬಳೆ, ಅಪ್ಪ ಲಿಂಬಾಜಿ ಬಜ್ಬಳೆ ಮತ್ತು ಮಾರುತಿ ಲಿಂಬಾಜಿ ಬಜ್ಬಳೆ. ಇವರು 3 ಜನರ ಹಿಂಬಾಲ ಕೆಲವು ಸಮಾಜ ಕಂಟಕರು ನನ್ನ ಮಣಿತಾಣಕ್ಕೆ ಪೂರ್ತಿ ತುಂಬಲಾರ್ದ ನುಕ್ಸಾನ ಆಗಬೇಕು ಆ ಲೆಕ್ಕದಿಂದ ಅವ್ರು ತ್ರಾಸು ಕೊಡ್ಲಾತಾರ. ಅವ್ರ ಹತ್ರ ಸರಿಯಾಗಿ ದಾಖಲೆಗಳು ಇದ್ರೆ ಆ ದಾಖಲೆಗಳನ್ನ ಅವರು ಜಿಲ್ಲಾಧಿಕಾರಿ ಕಾರ್ಯಾಲಯದಲ್ಲಿ ಕೇಸ್ ನಡೆದ ಕೇಸಿನಲ್ಲಿ ಆ ದಾಖಲಾತಿಯನ್ನು ಅವ್ರು ಹಾಜರು ಮಾಡಬೇಕು. ನನ್ನ ದಾಖಲಾತಿಯನ್ನು ನಾನು ಹಾಜರು ಮಾಡ್ತೀನಿ. ಮಾನನೀಯ ಜಿಲ್ಲಾಧಿಕಾರಿಗಳು ಏನು ತೀರ್ಪು ಕೊಡ್ತಾರ ಅದಕ್ಕೆ ನಾನು ಬದ್ಧವಾಗಿದ್ದೀನಿ. ನಂದು ಜಿಲ್ಲಾಧಿಕಾರಿ ಸಾಹೇಬರಿಗೆ, SP ಸಾಹೇಬರಿಗೆ ಮನವಿ ಮಾಡ್ತಾ ಇದ್ದೀನಿ, ಕೈ ಮುಕ್ಕೊಂಡು ಮನವಿ ಮಾಡ್ತಾ ಇದ್ದೀನಿ. ಸದರಿ ಪ್ರಕರಣ ನ್ಯಾಯಪ್ರವಿಷ್ಟವಾಗಿದ್ದಾಗ DC ಸಾಹೇಬರ ಕೋರ್ಟಲ್ಲಿ ಕೇಸ್ ನಡೀತಿರುವಾಗ ಅವರು ಕೊಟ್ಟಿರೋ ಪೇಪರ್ ಬಾತ್ಮಿಗಳನ್ನು ನೋಡಿ ನನಗೆ ತ್ರಾಸು ಆಗಬೇಕು. ನಮ್ಮ ತಾಯಿನೂ ತೀರ್ಕೊಂಡಾರ. ಸದರಿ ಸಮಾಜ ಕಂಟಕರು ಆಮೇಲೆ ಆ ಬಜ್ಬಳೆ 3 ಜನ ಅಣ್ಣ